ಹಾಯ್ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗೇ ಇದ್ದೀರಾ. ನಾನು ನಿಮ್ಮ ಅಶುಶ್ರೀನಿ ಫ್ರಮ್ ಮಾಯಾಸ್ ಕ್ರಿಯೇಷನ್ಸ್. ಶ್ರಾವಣ ಮಾಸ ಶುರುವಾಯಿತು ಅಂತಂದರೆ ಹಬ್ಬದ ಸೀಸನ್ ಶುರುವಾಯಿತು ಅಂತಲೇ ಅರ್ಥ. ಒಂದು ಹಿಂದೆ ಒಂದೊಂದ್ಸತಿ ಅಡುಗೆನಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಈಗ ಇದು ಸೂಪರ್ ಈಸಿಯಾಗಿರೋವಂಥ ಪಾಯಸ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ಟ್ರೈ ಮಾಡಿ ನೋಡಿ. ಪನ್ನೀರ್ ಪಾಯಸನ ಹೇಗೆ ಮಾಡೋದು ಅಂತ ಈಗ ತಿಳ್ಕೊಳ್ಳೋಣ. ಪನ್ನೀರ್ ಪಾಯಸಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಡ್ರೈ ಫ್ರೂಟ್ಸ್, ತುಪ್ಪ, ಹಾಲು, ಪನ್ನೀರ್, ಕಂಡೆನ್ಸ್ಡ್ ಮಿಲ್ಕ್, ಹಾಗೆ ಕಾರ್ಡಮಮ್ ಪೌಡರ್ ಅಂದರೆ ಏಲಕ್ಕಿ ಪುಡಿ, ಈಗ ಮೊದಲಿಗೆ ಪನ್ನೀರ್ನ ಗ್ರೇಟ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಲ್ಲಿ ಹೀಗೆ ಸ್ಕ್ರಂಬಲ್ ಮಾಡಿಕೊಂಡು ನಡೆಯುತ್ತೆ. ಗ್ರೇಟ್ ಆದಮೇಲೆ ಅಥವಾ ಸ್ಕ್ರಂಬಲ್ ಮಾಡಿದ್ಮೇಲೆ ಹೀಗೆ ಕಾಣಿಸ್ಬೇಕು. ಒಂದು ಪ್ಯಾನ್ನಲ್ಲಿ ತುಪ್ಪ ಹಾಕಿ ಕಾಯಲ್ಲಿ ಬಿಡಬೇಕು. ನೆಕ್ಸ್ಟ್ ಅದಕ್ಕೆ ಎಲ್ಲ ತುಪ್ಪ ಕಾದ ನಂತರ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಬೇಕು. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕಾಯಬೇಕು. ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ಟಿರ್ ಮಾಡ್ತಾ ಇರಿ, ಇಲ್ಲ ಕಪ್ಪಾಗ್ಬಿಡುತ್ತೆ. ಫ್ಲೇಮ್ ಲೋ ಫ್ಲೇಮ್ನಲ್ಲೇ ಇರಲಿ. ಈಗ ನೆಕ್ಸ್ಟ್ ಹಾಲು ಹಾಕ್ಕೊಳ್ಳಿ. ಹಾಲು ಕಾಯಬೇಕು, ಅಲ್ಲಿ ತನಕ ಅದನ್ನು ಬಿಡಿ. ಮಧ್ಯ ಮಧ್ಯ ಸ್ಟಿರ್ ಮಾತ್ರ ಮಾಡ್ತಾ ಇರಿ, ಇಲ್ಲ ಅಂದರೆ ತಳ ಅಂಟತ್ತೆ. ಇದಕ್ಕಾದ ಹಾಲು ಹಾಕ್ಬೋದು, ಇಲ್ಲದಿದ್ರೆ ಹಸಿ ಹಾಲು ಹಾಕಿದ್ರೂ ನಡೆಯುತ್ತೆ. ಇನ್ನೂ ಒಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ನಾನು. ಈಗ ಹಾಲು ಕಾದಿದೆ. ಸೈಡ್ಸಲ್ಲಿ ಕೆನೆ ಕಟ್ಟಿರೋದನ್ನೆಲ್ಲ ತಗೊಳ್ಳಿ. ಹಾಗೆ ಕೆನೆ ಏನಾದ್ರು ಮನೇಲಿ ಅಡಿಷ್ನಲ್ ಆಗಿದ್ದರೆ ಇದು ಕೆನೆ ಕೂಡ ಹಾಕ್ಬೋದು. ಇದು ಸ್ವಲ್ಪ ಹಾಲು ಇಂಗೋವರೆಗೂ ಬಿಡಬೇಕಾಗತ್ತೆ. ಮಧ್ಯ ಮಧ್ಯ ಸ್ಟಿರ್ ಮಾತ್ರ ಮಾಡ್ತಾ ಇರಿ. ಈಗ ನೀವು ನೋಡ್ತಾ ಇರೋ ಹಾಗೆ ಹಾಲೆಲ್ಲ ಹಿಂಗಿದೆ. ಈಗ ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ನಾನು ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ. ಕೇಸರಿ ಏನಾದ್ರು ನೆನೆಸಿಟ್ಕೊಂಡಿದ್ರೆ ಹಾಲಲ್ಲಿ ಅದು ಕೂಡ ಹಾಕ್ಬೋದು. ಇವಾಗ ನೆನೆಸಿಲ್ಲ ಅಂತಂದರೂ ಇದಕ್ಕೆ ಹಾಕಿದ್ರು ಇವಾಗ ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ. ಹಾಗೆ ಫ್ಲೇವರ್ ಕೂಡ ಬೇರೆ ಬರುತ್ತೆ. ಇದ್ರ ಜೊತೆ ರೋಸ್ ವಾಟರ್ ಕೂಡ ಹಾಕ್ಬೋದು. ಈಗ ಪನ್ನೀರನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋ ಕಂಡೆನ್ಸ್ಡ್ ಮಿಲ್ಕೆ ಸಾಕು. ನಾನು ಅಡಿಷ್ನಲ್ ಆಗಿ ಏನು ಸಕ್ಕರೆ ಹಾಕ್ತಾ ಇಲ್ಲ. ಕೊನೆಯಲ್ಲಿ ರುಚಿ ನೋಡಿ ಬೇಕಾದರೆ ನಿಮಗೆ ಸಕ್ಕರೆ ಕಮ್ಮಿ ಆಗಿದೆ ಅಂದರೆ ಮಾತ್ರ ಅವಾಗ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಪನ್ನೀರನ್ನ ಹಾಕಿದ್ಮೇಲೆ ಸ್ವಲ್ಪ ಸ್ಟಿರ್ ಮಾಡಿ. ಪನ್ನೀರ್ ಎಲ್ಲ ಸಕ್ಕರೆ ಅಂಶನ ಹಾಲಂಶನ ಎಲ್ಲ ಹೀರೋವರೆಗೂ ಇದು ಸ್ವಲ್ಪ ಕುದಿಬೇಕು. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದು ಕುದೀತಾ ಇರಬೇಕು. ಈಗ ಇದು ರೆಡಿ ಆಗಿದೆ. ಇದು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ತಿನ್ನೋದಕ್ಕಿಂತ ಹಾಕಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟಾಗ. ಇದ್ರ ಜೊತೆ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಂಡು ತಿಂದರೆ ಅದ್ರ ಫ್ಲೇವರು ರುಚಿ ಎರಡು ಬೇರೆ ಥರ ಇರುತ್ತೆ.
ಒಂದ್ಸತಿ ಟ್ರೈ ಮಾಡಿ ನೋಡಿ, ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ನನ್ನ ವಿಡಿಯೋಗಳನ್ನು ಇಷ್ಟಪಟ್ಟರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.